ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನು ಹಿಡಿದಿದೆ. ವಿಧಾನಸೌಧದ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನು ಹಿಡಿದಿದೆ. ವಿಧಾನಸೌಧದ ಬಳಿ ಬಿಜೆಪಿ ನಾಯಕರ ಪ್ರತಿಭಟನೆ ನಡೀತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರತಕ್ಕಂಥದ್ದು. ಪೋಸ್ಟರ್ ಹಿಡಿದು ಧಿಕ್ಕಾರ ಕೂಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಕೂಡಲೇ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಧರಣಿಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ವತಿಯಿಂದ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ರಾಜೀನಾಮೆ ಪಡೆಯುವವರೆಗೂ ಹೋರಾಟ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ಒತ್ತಾಯ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಸದನದಲ್ಲೂ ಕೂಡ ಸದನವನ್ನ ನಡೆಯೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ ಬಿಜೆಪಿ. ಅಷ್ಟರ ಮಟ್ಟಿಗೆ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿದೆ. ಯಾವುದೇ ಕಾರಣಕ್ಕೂ ಇವರ ರಾಜೀನಾಮೆ ಹೊರತಾಗಿ ನಾವು ಯಾವುದನ್ನು ಒಪ್ಪೋದಿಲ್ಲ, ರಾಜೀನಾಮೆ ತೆಗೆದುಕೊಳ್ಳಲೇಬೇಕು. ಏನು ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅವರು ಇವರ ರಾಜೀನಾಮೆಯನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಹಗರಣ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಮೇಲೆ ಆರೋಪ ಕೇಳಿಬಂದಿದೆ. 197 ಕೋಟಿಯ ವಾಲ್ಮೀಕಿ ನಿಗಮದ ಹಣವು ಅಕ್ರಮವಾಗಿ ವರ್ಗಾವಣೆ ಆಗಿದೆ. 196 ಕೋಟಿ, 197 ಕೋಟಿಯಲ್ಲಿ 86 ಕೋಟಿಯಲ್ಲಿ 86ರಿಂದ ಏನಿದೆ ಅಲ್ಲ ಆಸ್ಪಾಸಲ್ಲಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅಂತ ಹೇಳಿ ಆರೋಪ ಅವ್ರ ಮೇಲಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ನಡೀತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪೋಸ್ಟರ್ ಅನ್ನ ಹಿಡಿದಿದ್ದಾರೆ. 197 ಕೋಟಿಯ ನಂಬರ್ ಅನ್ನ ಇರುವಂತಹ ಒಂದು ಪೋಸ್ಟರ್ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಅವರ ರಾಜೀನಾಮೆ ತೆಗೆದುಕೊಳ್ಳಲೇಬೇಕು, ವಾಲ್ಮೀಕಿ ನಿಗಮದ ದುಡ್ಡು ರಾಹುಲ್ ಗಾಂಧಿ ಜೇಬಿಗೆ ಹೋಗಿದ್ದೆಷ್ಟು ಅಂತ ಹೇಳಿ ಒಂದು ಪ್ರೊಟೆಸ್ಟ್ ಅಂದ್ರೆ ಒಂದು ಪೋಸ್ಟರ್ ಅನ್ನ ಹಿಡಿದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕಳೆದ 10 ರಿಂದ 15 ದಿನ ಆಯಿತು ಇದೇ ಪಟ್ಟನ್ನ ಬಿಜೆಪಿ ಹಿಡಿದಿದೆ. ಇದರ ಹೊರತಾಗಿ ನಾವು ಬೇರೆ ಏನನ್ನೂ ಚರ್ಚೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಬೇಗ ಅವರ ರಾಜೀನಾಮೆಯನ್ನು ಪಡೀರಿ, ನಾವು ಬಿಡದಿ ಟೌನ್ಶಿಪ್ ವಿಚಾರ ಇದೆ, ಬೇರೆ ಬೇರೆ ರೈತರ ಬರ ಪರಿಸ್ಥಿತಿ ಇದೆ, ಅದರೆಲ್ಲರ ಬಗ್ಗೆ ವಿಚಾರ ಮಾಡಬೇಕು ಸದನದಲ್ಲಿ ಅಂತೇಳಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ತರದ ಪೋಸ್ಟರ್ಗಳು ನಿಮಗೆ ಕಾಣೋದಕ್ಕೆ ಸಿಗ್ತಾ ಇದ್ದಾವೆ. ದಲಿತರ ಹಣ ನುಂಗಿದ ಸಚಿವ ಬಿ ನಾಗೇಂದ್ರ ರಕ್ಷಣೆ ಮಾಡುತ್ತಿರೋರು ಯಾರು? ಅವ್ರಿಗೆ ಯಾಕೆ ರಕ್ಷಣೆ ಕೊಡ್ತಾ ಇದ್ದೀರಿ ನೀವು? ಈ ರೀತಿಯ ಒಂದು ಪೋಸ್ಟರ್ನ ಹಿಡಿದು ಪ್ರೊಟೆಸ್ಟ್ ನಡೀತಾ ಇದೆ ವಿಧಾನಸೌಧದ ಬೆಂಗಳೂರಿನಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ನಾಗೇಂದ್ರ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ ನಾನು ಎಷ್ಟು ಹಣ ಅಲ್ಲಿ ಅಕ್ರಮ ಆಗಿತ್ತು ಅಥವಾ ಅಕ್ರಮ ವರ್ಗಾವಣೆ ಆಗಿತ್ತು ಅಷ್ಟೊಂದು ರಿಕವರಿ ಮಾಡಿದ್ದಾರೆ, ಅದರ ಹೊಣೆಯನ್ನು ಹೊತ್ತಿದ್ದ ನಾನೇ ರಾಜೀನಾಮೆ ಕೊಟ್ಟಿದ್ದೇನೆ ಅವಾಗ ಅಂತ ಹೇಳಿ ಅವರು ಏನೇ ಸ್ಪಷ್ಟನೆ ಕೊಟ್ಟರು ಕೂಡ ಮತ್ತೆ ಡಿ ಕೆ ಸಂಪುಟದಲ್ಲಿ ಅವರಿಗೆ ಏನು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅದನ್ನ ಹಿಂಪಡೆಯಬೇಕು, ನಾನು ಕದ್ದಿದ್ದೇನೆ ಆದರೆ ಕಳ್ಳನಲ್ಲ ಅನ್ನುವ ಒಂದು ಪೋಸ್ಟರ್ ಕಾಣ್ತಾ ಇದೆ ನಿಮಗೆ. ಬಿ ನಾಗೇಂದ್ರ ಅವರ ಫೋಟೋ ಇದೆ. ದುಡ್ಡನ್ನು ವಾಪಸ್ ಕೊಟ್ಟ ಆದ ಮಾತ್ರಕ್ಕೆ ಕಳ್ಳನನ್ನ ಬಿಡೋಕ್ಕಾಗುತ್ತಾ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಭಾರಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಎಸ್ ಐಶ್ವರ್ಯ ಅವರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ಐಶ್ವರ್ಯ, ನೋಡಿ ಕಳೆದ ಒಂದು 10 ರಿಂದ 15 ದಿವಸದಿಂದ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ವಿಧಾನಸೌಧದಲ್ಲೂ ಕೂಡ ಪ್ರತಿದಿನ ಇದೇ ಚರ್ಚೆ ಮಾಡ್ತಾ ಇದ್ದಾವೆ ವಿಪಕ್ಷಗಳು. ಯಾವುದೇ ಕಾರಣಕ್ಕೂ ಇದರ ಹೊರತಾಗಿ ಬೇರೆದರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಅಂತ ಹೇಳಿ ಆರ್ ಅಶೋಕ್ ಅವರು ಕೂಡ ಬೆಳಗ್ಗೆ ಮಾತಾಡುವಾಗ ಹೇಳ್ತಾ ಇದ್ರು. ಬೇರೆ ಬೇರೆ ವಿಚಾರಗಳಿದಾವೆ, ಬೇಗ ರಾಜೀನಾಮೆ ಪಡೆದುಕೊಳ್ಳಿ ಬಿ ನಾಗೇಂದ್ರ ಅವ್ರದ್ದು ಅಂತ ಹೇಳಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಐಶ್ವರ್ಯ? ಖಂಡಿತ ಮಹಾದೇವ್, ಏನ್ ಸದ್ಯ ಇವತ್ತು ಸೆಷನ್ ನಡಿಬೇಕಾಗಿತ್ತು. ಆ ಸಂದರ್ಭದಲ್ಲೂ ಸಹ ಏನ್ ಕಳೆದ ಒಂದು ವಾರದಿಂದ ಏನು ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಆ ಮಳೆಗಾಲದ ಅಧಿವೇಶನ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳು ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಂತ ಹೇಳ್ಬೋದು. ಏನು ರಾಜ್ಯದ ಬರಪೀಡಿತ ಪ್ರದೇಶಗಳದ್ದಾಗಿರ್ಬೋದು, ಒಂದಷ್ಟು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಏನು ಅಧಿವೇಶನ ನಡೆಯುವಂಥದ್ದು. ಆದ್ರೆ ಈ ಸೆಷನ್ ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆ ಉದ್ದೇಶಕ್ಕೋಸ್ಕರನೇ ಯಾಕೋ ವಿಪಕ್ಷಗಳು ಕೆಂಡ ಕಾರ್ತಿದ್ದಾವೆ ಅಂತ ಹೇಳ್ಬೋದು. ಸದ್ಯ ಕಳೆದ ಒಂದು 2-3 ದಿನದಿಂದ ಏನು ಸೆಷನ್ ನಡಿಲಿಕ್ಕೂ ಸಹ ಬಿಡದೇ ಇರೋದು ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ಅಂತನೋ ಏನು ಕಾಂಗ್ರೆಸ್ನ ಕಟ್ಟಾಕುವಂತಹ ಕೆಲಸಕ್ಕೂ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಏನ್ ವಿಪಕ್ಷ ನಾಯಕರು ಏನಿದ್ದಾರೆ ಆ ವಿಪಕ್ಷ ನಾಯಕರು ನಾಗೇಂದ್ರ ಅವರ ರಾಜೀನಾಮೆ ಕೊಡ್ಲೇಬೇಕು, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ನಮ್ಗೆ ಇನ್ನು ಮುಂದೆ
ಏನು ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು, ಟೋಲ್ ವಿಚಾರವಾಗಿ ಆಗಿರ್ಬೋದು, ಒಂದಷ್ಟು ಚರ್ಚೆ ಮಾಡಬೇಕಾಗಿದೆ. ನಾವು ಆದಷ್ಟು ಬೇಗ ಮಂತ್ರಿ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟರೆ ನಾವು ಮುಂದೆ ಸೆಷನ್ ನಡೆಸ್ತೇವೆ ಅನ್ನೋದು ಬಿಜೆಪಿ ನಾಯಕರ ಆಗ್ರಹ ಅಂತ ಹೇಳ್ಬೋದು. ಇವತ್ತು ಸಹ ಏನು ಕೆಂಗಲ್ ಗೇಟ್, ಏನು ವಿಧಾನಸೌಧದ ಕೆಂಗಲ್ ಗೇಟ್ ನಲ್ಲಿ ಪ್ರತಿಭಟನೆಯನ್ನು ಸಹ ಮಾಡಿದ್ರು ಅಂತ ಹೇಳ್ಬೋದು. ಏನು ಪೋಸ್ಟರ್ನ ಇಟ್ಕೊಂಡು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಒತ್ತಾಯನ ಹೇಳಿದ್ರು. ಜೊತೆಗೆ ರಾಜೀನಾಮೆಯನ್ನ ಕೊಟ್ರೆ ನಾವು ನೆಕ್ಸ್ಟ್ ನಾಳೆಯಿಂದ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಸೆಷನ್ಗೆ ಹಾಜರಾಗಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಈಗ ಚರ್ಚೆಗೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಮಾದೇವ್ ಐಶ್ವರ್ಯ, ನೋಡಿ ಇವಾಗ ಏನಂತ ಹೇಳಿದ್ರೆ ಭಾರಿ ಚರ್ಚೆ ನಡೀತಾ ಇದೆ. ಅವರ ರಾಜೀನಾಮೆ ತೆಗೆದುಕೊಳ್ಳುವವರೆಗೂ ನಾವು ಮುಂದಿನ ಚರ್ಚೆಗೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಆರ್ ಅಶೋಕ್ ಅವರೇ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರ ಮೇಲೆ ನಮಗೆ ವಿಶ್ವಾಸ ಇದೆ, ಇಂಥವರಿಂದ ಅವರು ರಾಜೀನಾಮೆ ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರ ನಿಲುವೇನಿದೆ ಇದರಲ್ಲಿ ಅಂತ ಹೇಳಿ. ಖಂಡಿತ ಮಾದೇವ್, ಏನ್ ಸದ್ಯ ಡಿ ಕೆ ಶಿವಕುಮಾರ್ ಅವರು ಏನ್ ಪ್ರವಾಸದಲ್ಲಿ ಇರುವಂತದ್ದು, ಏನೋ ಅದರ್ ಕಂಟ್ರಿ ಸ್ಟೇಟಿಗೆ ಹೋಗಿದ್ದಾರೆ ಒಂದು ವಿಚಾರವಾಗಿ ಸಂಬಂಧಪಟ್ಟಾಗೆ, ಬೇರೆ ಚರ್ಚೆಯಲ್ಲಿ ಸಹ ಇರುವಂತದ್ದು. ಆದ್ರೆ ಈ ನಾಗೇಂದ್ರ ಅವರ ವಿಚಾರವನ್ನ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಏನು ಆತುರದ ನಿರ್ಧಾರವನ್ನ ಕೈಗೊಂಡ್ರ, ಅಥವಾ ಇವ್ರಿಗೆ ಮಂತ್ರಿ ಸ್ಥಾನದ ಕೊಡುವಂತ ಸಂದರ್ಭದಲ್ಲಿ ಅಳೆದು ತೂಗಿ ಅಂತೂ ಖಂಡಿತ ಹೇಳೋದಾದ್ರೆ, ಅಳೆದು ತೂಗಿ ಅಂತ ಸಚಿವ ಸ್ಥಾನ ಕೊಟ್ಟಿರುವಂತದ್ದು ನೋಡ್ಲೇಬಹುದು. ಅಳೆದು ತೂಗಿ ಸಚಿವ ಸ್ಥಾನವನ್ನ ಕೊಟ್ಟ ಮೇಲೆ ಒಂದು ಇಲಾಖೆಯನ್ನು ಸಹ ಕೊಡಬೇಕು. ಇದಾಗ್ಲೂ ಆಲ್ರೆಡಿ ಸಂಪುಟದಲ್ಲೂ ಸೇರ್ಕೊಂಡಾಗಿದೆ. ಆಮೇಲೆ ವಾಲ್ಮೀಕಿ ಹಗರಣದ ವಿಚಾರವಾಗೂ ಸಹ ಸಾಕಷ್ಟು ಚರ್ಚೆಗಳು, ಏನು ಆಡಳಿತ ಪಕ್ಷದಲ್ಲೂ ಸಹ ಒಂದಷ್ಟು ಚರ್ಚೆಗಳಾಗಿತ್ತು. ನಾವು ಕಳೆದ ಒಂದು ವಾರದಿಂದನೂ ನೋಡೋದಾದ್ರೆ ಸ್ವಪಕ್ಷದಲ್ಲಿಯೇ ಒಂದಷ್ಟು ಅಸಮಾಧಾನ ಸಹ ಎದುರಾಗಿತ್ತು. ಅದನ್ನೆಲ್ಲ ಹೊರತುಪಡಿಸಿ ಅವರಿಗೂ ಸಹ ಮಂತ್ರಿ ಸ್ಥಾನವನ್ನ ಕೊಡಲಾಯಿತು. ಅದ್ರ ಜೊತೆಗೆ ಈಗ ವಿಪಕ್ಷಗಳು ಕಟ್ಟಿ ಹಾಕ್ಲಿಕ್ಕೆ, ಏನು ನಾಗೇಂದ್ರ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನು ಇನ್ನು 2-3 ದಿನದಲ್ಲಿ ಅವ್ರೇನಾದ್ರೂ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನು ಸಹ ಮಾಡ್ತೇವೆ, ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ ಅನ್ನೋದು ಈಗ ವಿಪಕ್ಷಗಳ ಮಾತಾಗಿದೆ ಅಂತ ಹೇಳ್ಬೋದು. ಮಧು. ಓಕೆ, ಥ್ಯಾಂಕ್ ಯು ಐಶ್ವರ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಆರ್ ಅಶೋಕ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಂಬನ್ನಿ. ಕಳೆದ 3 ದಿನದ ಸದನದ ಕಲಾಪಕ್ಕೆ ಕಾಂಗ್ರೆಸ್ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಒಬ್ಬ ಮಂತ್ರಿಗೋಸ್ಕರ ಅದು 187 ಕೋಟಿ ಖಜಾನೆಗೆ ಕನ್ನ ಹಾಕಿ ಖಜಾನೆ ಬೀಗ ಹೊಡೆದು ದಲಿತರ ಹಣವನ್ನ 600 ಬ್ಯಾಂಕ್ ಅಕೌಂಟ್ಗಳಿಗೆ, ಇದು ಸಾಧ್ಯನಾ? ಬೇರೆ ಯಾವುದೇ ರಾಜ್ಯದಲ್ಲಿ ಸಾಧ್ಯ ಇಲ್ಲ, ಯಾವುದೇ ದೇಶದಲ್ಲೂ ಸಾಧ್ಯ ಇಲ್ಲ. 600 ಅಕೌಂಟ್ಗೆ ಡಿವೈಡ್ ಮಾಡಿ 600 ಅಕೌಂಟಿಂದ ಇವರ ಫ್ಯಾಮಿಲಿ ಅಕೌಂಟ್, ಇವರ ರಿಲೇಷನ್, ಇವರ ಫ್ಯಾಮಿಲಿ, ಇವ್ರ ಕುಟುಂಬದವರ ಹೆಸರಿಗೆ ಡೈರೆಕ್ಟ್ ಆಗಿ ಹಣ ಹೋಗಿರುವಂಥದ್ದು. ನೇರವಾಗಿ ಈ ವಾಲ್ಮೀಕಿ ಹಣ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೂ ಗೊತ್ತು, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಈ ಲೂಟಿ ಹೊಡೆದಿರೋ ಹಣ ಬಳ್ಳಾರಿ ಚುನಾವಣೆಗೆ, ಬೇರೆ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿರುವಂಥದ್ದು ದಾಖಲೆ ಸಮೇತ ಬಿಡುಗಡೆ. ಇಡಿ ಚಾರ್ಜ್ ಶೀಟ್ ಇದೆ, ಅದರಲ್ಲಿ ಮೊದಲ ಅಪರಾಧಿ ಇವರೇ. ಸಿಬಿಐ 3 ಚಾರ್ಜ್ ಶೀಟ್ ಇದೆ, 3 ಚಾರ್ಜ್ ಶೀಟ್ ಮೇನ್ ಕಿಂಗ್ ಪಿನ್ ಇವರೇ, ನಾಗೇಂದ್ರನೇ. ಅದರಲ್ಲಿ 1,20,20,00,000 ಹಣ